2007ರಲ್ಲಿ ಸಾರಾಯಿ ಮಾರಾಟವನ್ನು ನಿಷೇಧಿಸಿದ ಬಿಎಸ್ ಯಡಿಯೂರಪ್ಪ ಮಹತ್ವದ ತೀರ್ಮಾನ ಕೈಗೊಂಡಿದ್ದರು. ಮದ್ಯದಂತೆ ಸಾರಾಯಿಯು ಸರ್ಕಾರಕ್ಕೆ ಬಹುದೊಡ್ಡ ಆದಾಯ ತರ್ತಾ ಇದ್ರೂ ಕೂಡ ಬಡ ಕುಟುಂಬಗಳ ಹಿತದೃಷ್ಟಿಯಿಂದ ಸಾರಾಯಿ ಮಾರಾಟವನ್ನು ನಿಷೇಧಿಸುವ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದರು. ಜೆಡಿಎಸ್ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೈಗೊಂಡ ಸಾರಾಯಿ ನಿಷೇಧ ತೀರ್ಮಾನದಿಂದ ಲಕ್ಷಾಂತರ ಬಡ ಕುಟುಂಬಗಳು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಯಿತು. ಸಾರಾಯಿ ಮಾರಾಟ ನಿಷೇಧದ ಕ್ರಮದಿಂದ ಸರ್ಕಾರಕ್ಕೆ ಬರುತ್ತಿದ್ದ ದೊಡ್ಡ ಆದಾಯಕ್ಕೂ ಪೆಟ್ಟು ಬಿತ್ತು. ಆದರೂ ಸಾರಾಯಿ ನಿಷೇಧ ಮಾಡಿದ ಕ್ರಮವನ್ನು ರಾಜ್ಯದ ಜನತೆ ಸ್ವಾಗತಿಸಿದರು. ಇನ್ನು ಸಾರಾಯಿ ಮಾರಾಟ ನಿಷೇಧದಂತೆ ಮತ್ತೊಂದು ಮಹತ್ವ ತೀರ್ಮಾನವೇ ಲಾಟರಿ ನಿಷೇಧ. ಎಲ್ಲಾ ರೀತಿಯ ಲಾಟರಿ ಮಾರಾಟಕ್ಕೆ ನಿರ್ಬಂಧ ಹೇರಲಾಯಿತು. ರಾಜ್ಯದಲ್ಲಿ ಲಾಟರಿ ನಿಷೇಧ ಆಗಿದ್ದು ಸಹ 2007ರಲ್ಲಿ ಸಾಮಾಜಿಕ ಪಿಡುಗಾಗಿ ಲಾಟರಿ ವ್ಯವಸ್ಥೆಯು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಿತ್ತು. ಸಾರಾಯಿಯಂತೆ ಲಾಟರಿಯಿಂದಲೂ ಹಲವು ಕುಟುಂಬಗಳು ಸಂಕಷ್ಟಕ್ಕೊಳಗಾಗಿದ್ದವು. ಇದನ್ನು ಮನಗೊಂಡ ಸರ್ಕಾರವು ಎಲ್ಲಾ ರೀತಿಯ ಲಾಟರಿಗಳನ್ನು ನಿಷೇಧಿಸಿ ಆದೇಶ ಹೊರಡಿಸಿತು. ರಾಜ್ಯದಲ್ಲಿ ಮೊದಲ ಬಾರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಕೃಷಿ ಸಾಲ. ರೈತರಿಗೆ ಬಿಗ್ ಗಿಫ್ಟ್ ನೀಡಿದ ಬಿಎಸ್ ಯಡಿಯೂರಪ್ಪ ಮೊಟ್ಟ ಮೊದಲ ಬಾರಿಗೆ ಶೂನ್ಯ ಬಡ್ಡಿ ದರದಲ್ಲಿ ರೈತರ ಕೃಷಿ ಸಾಲ ಯೋಜನೆಯನ್ನು ಜಾರಿಗೊಳಿಸಿದ ಕೀರ್ತಿ ಯಡಿಯೂರಪ್ಪ ಅವರಿಗೆ ಸಲ್ಲಬೇಕು. ಸಾವಯವ ಕೃಷಿ ಯೋಜನೆಗೆ 10.05 ಕೋಟಿ ರೂಪಾಯಿ ವಿನಿಯೋಗ ಮಾಡಿ 83,000 ರೈತರನ್ನು ಇದರಲ್ಲಿ ತೊಡಗುವಂತೆ ಕ್ರಮ ಕೈಗೊಂಡಿದ್ದರು. 76,000 ಹೆಕ್ಟೇರ್ ಭೂಮಿಯಲ್ಲಿ ಇದನ್ನು ಜಾರಿಗೊಳಿಸಲಾಯಿತು. ಸುವರ್ಣ ಭೂಮಿ ಯೋಜನೆಯಿಂದ 10 ಲಕ್ಷ ರೈತರ ಕುಟುಂಬಕ್ಕೆ ಅನುಕೂಲವಾಯಿತು. ಕೃಷಿ, ತೋಟಗಾರಿಕೆ ಮತ್ತು ಪಶುಸಂಗೋಪನೆ ಬಲಪಡಿಸಲು ತಾಲೂಕಿಗೊಂದು ಆಧುನಿಕ ಸಂಚಾರಿ ವಾಹನ ವ್ಯವಸ್ಥೆಗೆ 40 ಕೋಟಿ ರೂಪಾಯಿ ನೀಡಿದರು. ಪಶುೋದ್ಯಮ ಅಭಿವೃದ್ಧಿಗೆ 10 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಒದಗಿಸಿದ್ದರು. ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕೃಷಿ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೆಸುವ ತೀರ್ಮಾನ ಕೈಗೊಂಡರು. ಕೃಷಿ ಆವರ್ತ ನಿಧಿ 1,000 ಕೋಟಿ ರೂಪಾಯಿಗೆ ಹೆಚ್ಚಳ ಮಾಡಿ ಕ್ರಮ ಕೈಗೊಂಡರು. ಸರ್ಕಾರಕ್ಕೆ ಕಷ್ಟ ಆದರೂ ಕೂಡ ಅವರಿಗೆ ಅನುಕೂಲ ಆಗುತ್ತೆ ಅಂತ ಆದರೆ ಖಂಡಿತ ಅವರು ಮಾಡಿರೋರು. ಸರ್ಕಾರಕ್ಕೆ ಕಷ್ಟ ಆಗ್ತಾ ಇತ್ತು, ಆದರೆ ರೈತರಿಗೆ, ಬಡವರಿಗೆ, ದಲಿತರಿಗೆ, ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅಂತ ಆದರೆ ಸರ್ಕಾರಕ್ಕೆ ಕಷ್ಟ ಆದರೂ ಪರವಾಗಿಲ್ಲ, ಆದರೆ ಅವರಿಗೆ ಅನುಕೂಲ ಮಾಡಿಕೊಡೋಣ ಅನ್ನುವಂಥ ದೃಷ್ಟಿಯಲ್ಲಿ ಅವರು ಭಾಳಷ್ಟು ನಿರ್ಣಯಗಳನ್ನು ಮಾಡಿದ್ದಾರೆ. ಆದರೆ ಸರ್ಕಾರಕ್ಕೆ ತೊಂದರೆ ಆಗಿದೆ, ಆದರೆ ಜನಕ್ಕಂತೂ ಖಂಡಿತ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಉದಾಹರಣೆಗೆ ತೆಗೆದುಕೊಳ್ಳಿ, ಈಗ ಹಾಲು ಉತ್ಪಾದಕರು ಅಂತ ಹೇಳಿದರೆ ವಿಶೇಷವಾಗಿ ಹಳ್ಳಿಗಳಲ್ಲಿ ಅದರೊಳಗೂ ಸ್ವಲ್ಪ ಡೀಪ್ ಭಾಳ ದೂರದ ನಗರಗಳಿಂದ ದೂರದಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲಿ ಹಾಲು ಉತ್ಪಾದಕರಿಗೆ ಅಂತ ಏನು ಲಾಭ ಆಗಲ್ಲ. ಅಷ್ಟು ದೂರದಿಂದ ಬಂದು ಪೇಟೆ ಒಳಗೆ ಹಾಲು ಹಾಕ್ಬಿಟ್ಟು ಹೋಗೋದು. ಅವರೇನು ಮಾಡಿದರು, ಈಗ ಹಾಲು ಅಂತಕ್ಕಂಥದ್ದು ಒಂದು ದೊಡ್ಡ ಉದ್ಯಮ ಆಗಿದೆ. ಅದರಿಂದ ಸಾಕಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿದೆ. ಅವರೇನು ಮಾಡಿದರು ಅಂತ ಹೇಳಿದರೆ, ಇಷ್ಟೊಂದು ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ ಒಂದು ಕ್ಷೇತ್ರ ಹಾಲು ಉದ್ಯಮ ಆಗಿದೆ, ಹಾಲು ಉತ್ಪಾದಕರದಾಗಿದೆ. ಹಸುಗಳನ್ನು ಚೆನ್ನಾಗಿ ಸಾಕಲಿ, ಮಹಿಳೆಯರ ಹಸುಗಳನ್ನು ಸಾಕಲಿ, ಅದರಿಂದ ಒಬ್ಬರಿಗೆ, ಇಬ್ಬರಿಗೆ, 3 ಜನಕ್ಕೆ ಕೆಲಸ ಕೊಡಲಿ ಅವರು ಅಂಥೇಳಿ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನವನ್ನು ಕೊಟ್ಟರು. ಉದಾಹರಣೆಗೆ 1 ಲೀಟ್ರಿಗೆ 3 ರೂಪಾಯಿ, 4 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಟ್ಟರು. ಹಂಗಾದರೆ 4-5 ಹಸುಗಳನ್ನು ಕಟ್ಟಿದರೆ ಒಂದು ಹಸು ಒಂದು 25 ಲೀಟ್ರ್ ಹಾಲು ಕರೆಯುತ್ತೆ ಅಂತಾದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಅವರು ಸುಮಾರು ಒಂದು 40 ಲೀಟ್ರು ಅಂತಾದರೆ ಸುಮಾರು ಎಷ್ಟು, ಒಂದು 120 ರೂಪಾಯಿ ಒಂದು ದಿನಕ್ಕೆ ಸಹಾಯಧನ ಅವ್ರಿಗೆ ಸಿಗ್ತಾಯಿತ್ತು. ತಿಂಗಳಿಗೆ ಎಷ್ಟಾಗ್ತಿತ್ತು, 1000 ರೂಪಾಯಿ ಆಗ್ತಾಯಿತ್ತು. ಇದು ಮಹಿಳೆಯರಿಗೆ ಭಾಳ ಅನುಕೂಲವಾಗ್ತಾಯಿತ್ತು. ಹೀಗೆ ಹಾಲು ಉತ್ಪಾದಕರಿಗೆ ಮೊದಲನೇದಾಗಿ ಪ್ರೋತ್ಸಾಹ ಧನವನ್ನು ಕೊಟ್ಟಂಥವ್ರು ಯಾರು ದೇಶದಲ್ಲಿ ಅಂತ ಹೇಳಿದ್ರೆ ಮಾನ್ಯ ಯಡಿಯೂರಪ್ಪನವರು. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಬಂದಿದೆ ಅದು, ಆದರೆ ಸ್ಟಾರ್ಟ್ ಮಾಡಿದ್ದು ಯಡಿಯೂರಪ್ಪನವರು. ಯಡಿಯೂರಪ್ಪ ಹೋರಾಟ, ಸಂಚಾರ, ಜನಪರ ಕಾಳಜಿ, ಬಡವರ ಕುರಿತಾದ ಕನವರಿಕೆ ಇದು ಅವರ ಜೀವನದ ಒಂದು ಭಾಗ. ಒಟ್ಟಾರೆ ಹೇಳಬೇಕಂದ್ರೆ ಅವರ ಜೀವನವೇ ಹೋರಾಟ. ನಿತ್ಯ ಒಂದಲ್ಲ ಒಂದು ಹೋರಾಟದಲ್ಲಿ ತೊಡಗಿಸಿಕೊಳ್ಳಲೇಬೇಕು. ಹೋರಾಟ ಇಲ್ಲದಿದ್ದರೆ ಅವರಿಗೆ ನಿದ್ದೆಯೇ ಬಾರದೇನೋ ಎಂದುಕೊಂಡವರು ಹಲವರು. ರಾಜ್ಯದ ತುಂಬಾ ಹರಡಿಕೊಂಡ ಸಮಸ್ಯೆಗಳು ಕಣ್ಣಿಗೆ ಕಾಣಿಸುವಾಗ ಸುಮ್ಮನೆ ಕೂರುವ ಮನಸ್ಸು ಇವರದ್ದಲ್ಲ. ಹೀಗಾಗಿ ಒಂದಲ್ಲ ಒಂದು ಸಮಸ್ಯೆ ಎತ್ತಿಕೊಂಡು ಹೋರಾಟ ನಡೆಸುತ್ತಿದ್ದರು. ಅದಕ್ಕೊಂದು ತಾರ್ಕಿಕ ಅಂತ್ಯ ಕೂಡ ಕೊಡಿಸುತ್ತಿದ್ದರು. ಸರ್ಕಾರದ ತಪ್ಪು ನಡೆ ಕಂಡಾಗೆಲ್ಲ ಸಿಡಿಗುಂಡಿರಂತೆ ಗುಡುಗುತ್ತಿದ್ದರು. 10 ಹಲವು ಹಗರಣಗಳನ್ನು ಸದನದಲ್ಲಿ ಹೊರತಂದು ಸರ್ಕಾರಕ್ಕೆ ಮುಖಭಂಗ ಮಾಡಿದ್ದರು. ಸರ್ಕಾರ ತನ್ನ ತಪ್ಪು ನಿರ್ಧಾರಗಳನ್ನು ಸರಿಪಡಿಸಿಕೊಳ್ಳುವಂತೆ ಮಾಡಿದರು.
ಯಡಿಯೂರಪ್ಪನವರ ಆಪ್ತರು, ಸ್ನೇಹಿತರು ಹಾಗೂ ಒಡನಾಡಿಗಳು ಹೇಳುವಂತೆ ಯಡಿಯೂರಪ್ಪ ನಿಜಕ್ಕೂ ಕರುನಾಡು ಕಂಡ ಆಧುನಿಕ ಭಗೀರಥ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಇಂತಹ ಧೀಮಂತ ನಾಯಕನ ಸಾರ್ಥಕ 50 ವರ್ಷಗಳ ರಾಜಕೀಯ ಅಧ್ಯಯನದಲ್ಲಿ ಮತ್ತಷ್ಟು ಪುಟಗಳು ಸೇರಲಿ ಅನ್ನೋದೇ ಎಲ್ಲರ ಆಶಯ.